ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು. ಸರಿ ಸರಿ ಕೊಡ ನೀ ಅಲ್ಲಿ ಕೊಡ. ನಾವು ಅಸ್ಪೃಶ್ಯರೆಂದು ಎಷ್ಟು ಕೀಳಾಗಿ ನೋಡುತ್ತಿದ್ದಾರಲ್ಲ. ಮುಂದೆ ಇದರ ವಿರುದ್ಧ ಧ್ವನಿ ಎತ್ತುತ್ತೇನೆ. ಈ ಒಂದು ಸನ್ನಿವೇಶವೇ ಮುಂದೆ 1927 ಮಾರ್ಚ್ 20ರಂದು ಮಹತ್ ಸತ್ಯಾಗ್ರಹಕ್ಕೆ ಅಂಬೇಡ್ಕರ್ ಅವರನ್ನು ಪ್ರೇರೇಪಿಸಿದಂತಾಯಿತು. ಬೆಳಗ್ಗೆನೇ ಎಷ್ಟೊಂದು ದರ್ಶನ ಆಯ್ತಪ್ಪ, ಮುಂದೆ ಏನಾಗುತ್ತೋ ಏನೋ. ದೇವಸ್ಥಾನ ಎಲ್ಲ ಬೆಳಿಗ್ಗೆ ಮಾಡಿಬಿಟ್ಟಿಯಲ್ಲೋ. ಆಚೆಗೆ ಅನಿಷ್ಟ ದೇವಸ್ಥಾನ ಮಾಡಿಬಿಟ್ಟಿಯಲ್ಲೋ. ಮುಂದೆ ನಾನು ಇಂಥ ಅನಿಷ್ಟ ಪದ್ಧತಿ ಮತ್ತು ಆಚರಣೆಗಳ ವಿರುದ್ಧ ಹೋರಾಡುತ್ತೇನೆ. ಈ ಸನ್ನಿವೇಶವೇ ಮುಂದೆ 1930 ಮಾರ್ಚ್ 2ರಂದು ಕಾಲಾರಾಮ್ ದೇವಾಲಯದ ಸತ್ಯಾಗ್ರಹಕ್ಕೆ ಅಂಬೇಡ್ಕರ್ ಅವರನ್ನು ಪ್ರೇರೇಪಿಸಿದಂತಾಯಿತು. ಮಕ್ಕಳೇ, ಈ ಒಂದು ಅವಧಿಯಲ್ಲಿ ದ.ರಾ. ಬೇಂದ್ರೆಯವರು ಬರೆದಿರುವಂತಹ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಪಾಠವನ್ನು ಅಧ್ಯಯನ ಮಾಡೋಣ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಒಳ ಬರುವುದಾ ಗುರುಗಳೇ? ಏನೋ ನಿಮ್ ಸಮಸ್ಯೆ ಏನಾಗೈತಿ? ಸರ, ಅಸ್ಪೃಶ್ಯದನ್ರವ ಹೊರಗೆ ಕಳಿಸ್ರಿ ಅವನು. ಸರ, ಅವ ಇದ್ರ ನಾವು ಕ್ಲಾಸಿಗೆ ಕೊಡಿದ್ರಿ, ಅವ್ನು ಹೊರಗೆ ಕಳಿಸ್ರಿ, ಇಲ್ಲ ನಾವು ಹೋಗ್ತಿರಿ ಹೊರಗೆ. ಕಳಿಸ್ರಿ ಅವ್ನು. ಕೂತ್ಕೊಳ್ರಿ. ನಿನ್ನಿಂದ ಎಲ್ಲರಿಗೆ ಯಾಕಂದ್ರೆ ನೀವು ಹೋಗ್ಬಿಡಪ್ಪ, ಮನೆಗೆ ಹೋಗ್ಬಿಡು. ಒಳ ಬರುವುದಾ ಗುರುಗಳೇ? ಮುಖ್ಯ ಗುರುಗಳೇ, ನನ್ನ ಕ್ಲಾಸ್ ರೂಮಲ್ಲಿ ಕರ್ಕೊಂಡು. ಮಾದೇವ್ ಸರ? ಹ್ಞೂ ಸರ್. ಕರೆಯೋರು. ಏನ್ ಸರ್ ಕರೆದಿರಂತೆ ಸರ್? ಇವ್ನ ಯಾಕೆ ಕ್ಲಾಸಿಗೆ ಸೇರಿಸಿಲ್ಲ ಸರ್? ಇವ್ನು ಕ್ಲಾಸಿಗೆ ಬಂದ್ರೆ ಎಲ್ಲ ಹುಡುಗರು ಕ್ಲಾಸಿಗೆ ಬರ್ಕೋವಲ್ಲ ಅಂತಿದ್ದಾರೆ ಸರ್. ಅದಕ್ಕೆ ನಾನು ಇವ್ನ ಕ್ಲಾಸಿಂದ ಹೊರಗೆ ಹಾಕಿದ್ದೀನಿ ಸರ್. ಹೌದಾ? ಆದ್ರೆ ಇದು ಅಪರಾಧ ಆಗುತ್ತೆ. ಅವನ ಯಾವುದೇ ರೀತಿ ಮತ್ತು ಯಾವುದೇ ಕಾರಣಕ್ಕೂ ಕೂಡ ಅವನ ಕ್ಲಾಸಿನ ಹೊರಗೆ ಹಾಕಂಗಿಲ್ಲ. ಭಾರತ ಸಂವಿಧಾನದ ಪ್ರಕಾರ 21A ವಿಧಿಯಡಿಯಲ್ಲಿ ಯಾವುದೇ ಒಬ್ಬ ಮಗುವಿಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕು, 6 ರಿಂದ 14 ವರ್ಷದ ಎಲ್ಲಾ ಮಕ್ಕಳಿಗೂ. ಆದ ಕಾರಣ ಇವ್ರಿಗೆ ಶಿಕ್ಷಣ ವಂಚಿತವಾಗಿ ಮಾಡಕ್ ಬರಲ್ಲ. ಅದೇ ರೀತಿಯಾಗಿ ರೈಟ್ ಟು ಎಜುಕೇಶನ್ 2009 ಜಾರಿ ಉನ್ನತಿ, ಆ ಅಡಿಯಲ್ಲಿ ಕೂಡ ಇವರಿಗೆ ಶಿಕ್ಷಣ ಒಂದು ಹಕ್ಕಾಗಿದೆ ಮತ್ತು ಮೂಲಭೂತ ಕರ್ತವ್ಯ ಕೂಡ ಆಗಿದೆ. ಆದ್ರಿಂದ ಇವನ್ನ ಶಿಕ್ಷಣ ವಂಚಿತನಾಗಿ ಮಾಡಲು ಯಾವುದೇ ರೀತಿ ಅಸಾಧ್ಯ. ಅದರಿಂದ ಆ ಮಕ್ಕಳಿಗೆ ಬುದ್ಧಿ ಹೇಳಿ ತಿಳಿಸಿ ಈ ಹುಡುಗರು ಕೂಡ ಶಿಕ್ಷಣವನ್ನು ಕೊಡಿಸ್ಬೇಕಾಗತ್ತ. ಅವ್ರ ಜೊತೆಯಲ್ಲೇ ಸರಿ ಸಮಾನವಾಗಿ ಶಿಕ್ಷಣ ಪಡ್ಕೋಬೇಕಾಗತ್ತ. ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದು ನೀವು ಫಾಲೋ ಮಾಡಬೇಕು. ಓಕೆ ಸರ್, ನಾನು ಮಕ್ಕಳಿಗೆ ತಿಳಿದು ಹೇಳ್ತೀನಿ ಸರ್. ಓಕೆಪ್ಪ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು. ತುಪ್ಪಣ್ಣ, ನಿಮ್ಮ ಏನ್ ಊಟಕ್ಕೆ ಮಾಡ್ಯಾರ ನೋಡು. ಬಾಟ ಸದ್ದಿ ಯೋ ಬೇ ಆಪ್ ಬಂದ ಏನ್ ಮಾಡಿಬೇ ಊಟಕ್ಕ? ಇನ್ನ ಅನ್ನ ಮಾಡಿಲ್ಲ ನೀ? ಆಯ್ತು, ಅನ್ನ ಕುದಿಯಾಕತೈತ್ರಿ, ಬಿಡ್ರಿ. ಓ, ಬರೀ ಇದ ಆತಾಗ. ಬಾಳ ಸೊರಾತೈತೆ ನಮ್ಮ ಮನಿ ಇದ. ಹೌದ್ರಿ,
ಮತ್ತೆ ಇದನ್ನ ಕೆಡಿ ಎಲ್ಲಾರು ಹೊಸಾದ್ರ ಕಟ್ಟು ನಾವು ಮನಿ ಬರೀ ಇದ ಆತ ನಮ್ಮ ಜೀವನಾನು ಇದ ಮನ್ಯಾಗ ಆತ. ಆಯ್ತಾಯ್ತು, ಹೊಸ ಮನಿ ಬಗ್ಗೆ ಮನೆ ದಿವ್ಸ ಹೇಳಾಕತ್ತಿದ್ರಿ. ಯಾರು ಹೇಳತ್ತಿರು? ಮನೆ ದಿವ್ಸ ಓಣ್ಯಾಗ ಮಂದಿ ಮಾತಾಡಕತ್ತಿದ್ರಿ. ಗ್ರಾಮ ಪಂಚಾಯತ್ಯಾಗ ಮನಿಗಳು ಬರಾಕತ್ತಾವತ್ರಿ, ಹೋಗಿ ಕೇಳ್ಕೊಂಡ್ ಬರ್ರಿ. ನಡೆ ನಾವು ಕುರಿ ಪರಿ ಮೇಯ್ಸ್ಕೊಂಬರಮ್ಮ. ಮಗ ಬರವತ್ತೈತೆ ಆಗ ಕೂತಿದ್ದೀಪ್ಪ. ಯಾಕೋ ಲೇಟ್ ಮಾಡ್ಲ ಕಾಲೇಜಿಂದ ಬರೋದ? ಅಲ್ಲಿ ಬಸ್ ಬರ್ಲಿಲ್ಲ, ಅದಕ್ಕೆ ಲೇಟ್ ಆಯ್ತು. ಹೋಗೇನ್ ಮಾಡಕತ್ತ? ಬಾ ಮಗ, ಅನ್ನ ಸಾರ ರೆಡಿ ಆಗೈತಿ, ಬಾ ಊಟ ಮಾಡಾಕತ್ತಿ. ಹಸು ಆಗೈತಿ ಅಂದ್ರ ನಾನು ಊಟ ಮಾಡ್ತೀನಿ, ಕೈ ತಕೊಂಡ್ ಬರ್ತೀನಿ. ಮತ್ ಪಂಚಾಯತ್ಯಾಗ ಏನೋ ಮಾತಾಡ್ತಾರತ್ತ ನಿಮ್ಮ ಹೇಳು ಮನಿದ, ಅದ್ ಏನಾಯ್ತು? ಏನವ? ಓಣ್ಯಾಗಿನ ಮಂದಿ ಎಲ್ಲ ಮಾತಾಡಕತ್ತಿದ್ರಪ್ಪ. ಮನಿ ಬಂದವತ್ತ, ಹೋಗಿ ಗ್ರಾಮ ಪಂಚಾಯತ್ಗಾದ್ರು ಕೇಳ್ಕೊಂಡ್ ಬರ್ರಿ, ನೀವು ನಿಮ್ಮ ಅಪ್ಪ ಕೂಡಿ. ನಡಿಯಪ್ಪ ಹೋಗ್ ಬರಮ್ಮ. ಆಯ್ತು, ಹೋಗಿ ಬರ್ರಿ. ಸುರೇಶ, ಬಂದೆ ಸರ್. ಸರ್ ಇದು ತಾಲೂಕ್ ಪಂಚಾಯತಿಯಿಂದ ಮೆನು ಏನಿದು? ಇದು ಮನೆಯಾಗ ಸ್ಯಾಂಕ್ಷನ್ ಆಗಿದ್ದಿಲ್ಲ ಲಿಸ್ಟ್. ಓ ಹೌದಾ? ಸರ್ ಬೆಳಗ್ಗೆ ರೈತ ಯಾಕಂದ್ರಿ ಬಾಳಕತ್ ಬಂದ್ರಿ. ಹಾಂ ಬರ್ರಿ, ಸಾಹೇಬ್ರು ಬಂದಾರ, ಬರ್ರಿ ಬರ್ರಿ ಒಳಗೆ. ಸಾಹೇಬ್ರು ಬಂದಂತ ಸರಿ ಸರ್. ನಮಸ್ಕಾರ, ಕುಂದ್ರಿ ಬರ್ರಿ. ಸುರೇಶ, ಪೆಂಡಿಂಗ್ ಫೈಲ್ ತುಂಬಾ ಆಯ್ತ್ರಿ ಸರ್, ತಂದೆ ತೋರಿ ಸರ್. ಫೈಲ್ ಇದೆ ನೋಡಿ. ಹೇಳಿ, ಏನ್ ಕೆಲಸ ಆಯ್ತು? ಸರ ನಮ್ಗೆ ಇರಾಕ್ ಮನಿ ಇಲ್ರಿ, ನಿಮ್ ಪಂಚಾಯತಿ ಅಂತ ಒಂದ್ ಮನಿ ಹಾಕ್ಸ್ಕೊಡ್ರಿ ನಮ್ಗೆ. ಹೌದೇನು? PM ಆವಾಸ ಯೋಜನೆ ಅಡಿಯಾಗ ಮನಿ ಬಂದವ, ಒಂದ್ ಮನಿ ಹಾಕ್ಸ್ಕೊಡ್ತೀನಿ. ಸುರೇಶ ಹೇಳ್ರಿ ಸರ್. ಸಾಹೇಬ್ರ ಕೈ ಗಚ್ಚ ಮಾಡಿದ್ರೆ ನಿಮ್ ಕೆಲಸ ಆಗತ್ತ ನೋಡಪ್ಪ. ಅಗಣ ಒಂದ್ 20 ಮಾಡಿದಂದ್ರ ನಿಮ್ ಕೆಲಸ ಆಗ್ಬೇಕು. ಸರ ಅಡ್ಡು ನಮಗೆ ಎಲ್ಲಿ ಬರ್ಬೇಕ್ರಿ? ದುರ್ಬಲನ ಕೆಲಸ ಆಗ್ತಾವಪ್ಪ ಈಗೆಲ್ಲ. ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಲಂಚ ತಗೊಳ್ಳೋದು ಅಪರಾಧ ಅಂತ ಕೇಳಿ ಸಂವಿಧಾನದಲ್ಲಿ ಹೇಳಿದಾರೆ ಸರ್. ನೀವು ಹೇಗೆ ಲಂಚ ತಗೋತೀರಾ? 1988 ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ ಜಾರಿಗೆ ತಂದಾರ. ಅದನ್ನ 2018 ತಿದ್ದುಪಡಿ ಮಾಡಿ ಒಬ್ಬ ಸರ್ಕಾರಿ ಅಧಿಕಾರಿ ಭ್ರಷ್ಟಾಚಾರ ಮಾಡೋದು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಸಂವಿಧಾನದೊಳಗೆ ಜಾರಿಗೆ ತಂದಾರ. IPC ಸೆಕ್ಷನ್ 7 ಪ್ರಕಾರ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಲಂಚ ತಗೊಂಡ್ರ ಅವನಿಗೆ 3 ರಿಂದ 7 ವರ್ಷ ಜೈಲ ಮತ್ತ ದಂಡ ಕೂಡ ವಿಧಿಸ್ತಾರೆ. ನೀವು ಹೇಗೆ ಲಂಚ ತಗೋತೀರಾ? ಆಯ್ತಪ್ಪ, ಆಯ್ತ್ರಿ. ದುಡ್ಡದು ಏನ್ ಬೇಡ, ನಿಮ್ ಮನಿ ಹಾಕ್ಸ್ಕೊಡ್ತೀನಿ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಶಿಲ್ಪಿಯು. ಅಪ್ಪ ಅಪ್ಪ ನಾ ಸಾಲಿಗೆ ಹೋಗ್ತೇನೆ. ಬೇಡವ, ಇಲ್ಲಿ ಗಂಡ್ ನೋಡಕ್ ಬರ್ತಾರೋ ನಿನ್ ಮದಿ ಬಿಡನು, ಸಾಲಿಗೆ ಹೋಗ್ಬೇಡ. ಇವತ್ತೊಂದ್ ದಿನ ಸಾಲಿ ಬಿಡು. ಮದಿ ಬ್ಯಾಡ ಯವ್ವ, ಯವ್ವ ನಂಗೆ ಇಸ್ಲಗು ಮದಿ ಬ್ಯಾಡ. ನಾ ಇನ್ನ ಸಣ್ಣಕ್ಕಿದ, ನಾ ಇನ್ನ ಸಾಲಿಗೆ ದೊಡ್ಡಕ್ಕೆ ಆಗ್ಬೇಕು. ನೋಡವ, ಪ್ರತಿ ಹೆಣ್ಣ ಗಂಡನ ಮನೆಗೆ ಹೋಗ್ಲೇಬೇಕು. ಅದಕ್ಕೆ ನಿನಗಂತೂ ಮದುವೆ ಮಾಡಿ ಕಳಿಸ್ಲೇಬೇಕು. ಕರೆಂಟ್ ಬಂದ ನೋಡಿ, ಹೊಲಕ್ ನೀರು ಹೋಗಿ ಬರ್ತಾನೆ. ಅಪ್ಪ ಹಂಗೆ ಹೇಳ್ತಾನೆ, ನೀನು ಹಂಗೆ ಹೇಳತ್ತಿ. ಹಲೋ, ನಾ ರೂಪಾರಿ. ನಾ 5ನೇ ಸಾಲಿಗೆ ಮನ್ಯಾಗ ಮದುವೆ ಮಾಡತ್ತೀ, ನೀವು ಲಘು ಬರ್ರಿ. ನೀನಲ್ಲಿ ಕಬ್ಬಿನೊಳಗೆ ನೀರು ಬಿಟ್ಟಿದ್ರೆ ಆಯ್ತಾನೆ? ಇಲ್ಲ, ಲಾಯಕ ಬಂದಿಲ್ಲ. ನಾನು ಹೋಗಿನಿ, ಅದೇನೋ ಅಲ್ಲಿ ವಯರ್ ಕಟ್ ಆಗೈತೆ ಅಂತ, ಅದಕ್ಕ ಇನ್ನ ಬಂದಿಲ್ಲ. ಕಬ್ಲಿ ರಾಶಿ ಬೇರೆ ಮಾಡೋದಿತ್ತು. ಮಳಿ ಗಿಳಿ ಬರ್ತಂದ್ರೆ ಎಲ್ಲ ನಾಶ ಆಗಿ ಹೋಗ್ತೈತಿ. ಏನ್ ಮಾಡುದು ಈಗ? ಲಾಯಕ ಬಂದಿಲ್ಲ, ಅದು ಏನ್ ಮಾಡಕ್ ನೋಡು. ಮಿಷನ್ ನಾವು ಫೋನ್ ಹಚ್ಚಿ ಹೇಳಿದಾನ, ಬರ್ದಂತ ಹೇಳಿದಾನ, ಸಂಜೆಗೆ ಹೋಗೋಣ. ನಾನು ಫೋನ್ ತಗೊಂಡು ಯಾರು ಫೋನ್ ಯಾರ್ಯಾರ ಇಲ್ಲ, ಇದ್ಯಾವ್ದು ಹೊಸ ನಂಬರ್ ನೋಡಿದ್ರೆ ನನಗೆ ಗೊತ್ತಾಗಿಲ್ಲ.
ಇಲ್ಲ ನಾನು ತಗೊಂಡಿಲ್ಲ. ಯಾರು ಬಂದ್ರ ನೋಡ್ತೀರಪ್ಪ? ಯಾರ ಯಾರ ನಾ PS ತುಪ್ಪಾದಿ ಬರ್ರಿ ಸರ್ ಬರ್ರಿ. ಹಾಗೆ ಅವ್ರ ಮನಿ ಇದಾನ? ಹಾ ಇದೆ ಸರ್. ಇವ್ರ ನಮ್ಮ ಅಣ್ಣ ಹಂಗೆ ಮಾಡುತ್ತೆ. ನೀರು ಅದು ಕುಡಿತೀರ ಸರ್? ಏನು ಬೇಡ. ಕೊಡ್ರಿ ಸರ್ ಅದ ಪ್ರಶ್ನೆ ಏನು ಬೇಡ. ರಂಗೆ ಹೊಡಂಗ್ ಯಾರು ಇಲ್ಲಿ? ನಾವರಿ ಸರ್ ಯಾಕ್ರಿ ಸರ್ ಇವ ಯಾರು? ಅವ್ರು ನಮ್ಮ ತಮ್ಮ ಏನ್ ಮಾಡ್ತೀರಿ ಉದ್ಯೋಗ ನೀವು? ಮಕ್ಕಳ್ತಾನೆ ಮಾಡ್ತೀರಿ ಎಷ್ಟ್ ಮಂದಿ ಮಕ್ಳು? ಮಕ್ಕಳ್ರಿ ಈಗ ಒಂದ್ ಹೆಣ್ಣ ಐತ್ರಿ ಮಗಳು ಗಂಡಿದ್ರು ಅವ್ರು ಎರಡು ತೀರ್ಕೊಂಡವ್ರು. ಏನ್ ಮಾಡ್ತಾಳ ಹೆಣ್ಮಾಳ? ನೀವು 4ನೇ 5ನೇ ಸಾಲಿ ಹೋಗ್ತಿರ್ಬೇಕು. 4ನೇ ಜಾಗ ಸರ್. ಗೌಡ್ರ ನೀವೇನು ಮಗಳ ಮದುವೆ ಮಾಡಕತ್ತೀರಿ ಅಂತಲ್ಲ? ಇಲ್ರಿ ನಿಮ್ಗೆ ಯಾರು ಹೇಳಿ ಸರ್? ಸಾಲಿ ಹೋಗ್ತಾರ ಜನ. ಮತ್ ನಿಮ್ಗೆ ಗೊತ್ತಿಲ್ಲ ನಿಮ್ ಮಾಹಿತಿ? ಏನ್ರಿ ಸರ್? ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಐತಿ ಗೊತ್ತಿಲ್ಲ? ನಮ್ಮ ಸಂವಿಧಾನದ 2006ರಾಗ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಂದೈತಿ ಗೊತ್ತೈತಿ ನಿಮ್ಗ? ನೀವೇನಾರ ಬಾಲ್ಯ ವಿವಾಹ ಮಾಡಿದ್ರ 6 ತಿಂಗಳ ಜೈಲು 6 ಲಕ್ಷ ರೂಪಾಯಿ ದಂಡ ಕಟ್ಟಬೇಕಾಗತ್ತ. ಇಲ್ರಿ ಸರ್ ಮಾಡಕತ್ತೀನಿ. ಹೌದಾ? ಹಂಗಾದ್ರೆ ನಿಮ್ ಮಗಳ ಕರ್ರಿ. ಪುಟ್ಟಿ ಏನಪ್ಪ? ಸರ್ ಕರೆಕ್ಟ್ ನೋಡುವ ಯಾಕೆ ಏನವ ನಿಂದೇನ್ ಬಾ ಲಗ್ನ ಮಾಡಾಕತ್ತಾರ ಇಲ್ಲ? ಮೂರಿ ಮಾಡಕತ್ತಾರ್ರಿ. ನೋಡು ಮತ್ ಮಾಡಾಕತ್ತೀರಿ ಅಂತಲ್ಲ. ಏನಿದೆ? ಇಲ್ಲ ನಿಮ್ಮಿಬ್ರನ್ನ ಇಲ್ಲ ಇಲ್ಲ ನೋಡಿ ಸರ್ ನಮ್ಮ ಮಳೆ ನೋಡಿ ನಾ ಪಾಪ ಇಲ್ಲ ಸಾಲಿ ಕಡೆ ಹುಡುಗಿ ಗೊತ್ತಾಗುದು ನಿಮ್ಗ? ಕರೆಕ್ಟ್ ಆಗಿ ಸಾಲಿ ಕಳಿಸ್ರಿ. 18 ತುಂಬವರೆಗೆ ಹುಡುಗಿ ಯಾವ್ದೇ ರೀತಿ ಮದುವೆ ವಿಚಾರ ಮಾಡಿದ್ರಿ ಒಳಗಾಗ್ತೀನಿ ಮೋಟ್ರ್. ಸರಿಯವ ನೀ ಸಾಲಿ ಹೋಗು. ನಾಳಿಂದ ಹೋಗುವ ಸಾಲಿ ಪುಟ್ಟಿ ಸರ್. ಬರ್ತೀವ್ರಿ ಗೌಡ್ರ ನಾವು. ಆಯ್ತಾಯ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಿಂದ ಪ್ರತಿಯೊಬ್ಬರಿಗೂ ಶಿಕ್ಷಣ ದೊರೆತಂತಾಯಿತು. ಬಾಲ್ಯ ವಿವಾಹ ನಿಷೇಧವಾಯಿತು. ಸ್ಪೃಶ್ಯತೆ ನಿವಾರಣೆ ಆಯಿತು. ಭ್ರಷ್ಟಾಚಾರ ನಿರ್ಮೂಲನೆ ಆಯಿತು. ಮನುಷ್ಯ ಚಿರಂಜೀವಿ ಆಗಲಾರ, ಆದರೆ ಆತನ ಚಿಂತನೆಗಳು ಶಾಶ್ವತವಾಗಿ ಉಳಿಯುತ್ತವೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳು.